ಸೊ ಫೈನಲ್ ಎಲ್ಲ ಫಿಟ್ ಆಗಿದೆ, ಟೇಕ್ ಆಫ್ ಮಾಡೋಣ. ಮಗ ಅಲ್ಲಿ ಯಾವ ದೇವ್ರು ಇರೋದು? ಯಾವ ದೇವ್ರು ಇರೋದಲ್ಲಿ? ಶರ್ಮಾತ್ಮನ ಆಂಜನೇಯ ಅನ್ಕೊಬಿಟ್ಟಿದೆ ಗುರು ನಾನು. ಸಕ್ಕತ್ತಾಗೈತೆ ಗುರು. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ. ಬೆಳಗ್ಗೆ 5:15 ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಗುರು. ಸೊನೆ ಮಳೆ ಇಲ್ಲೇ. ನಾವು ಕುದುರೆಮುಖ ಸೈಡ್ ಇನ್ಯಾವ ಥರ ಇರುತ್ತೆ ಇಮ್ಯಾಜಿನ್ ಮಾಡಿಕೊಂಡ್ರೆ 3 ದಿನ ಕಂಟಿನ್ಯೂಸ್ಲಿ ಮಳೆ ನೆನಿತೀವಿ ಅಂತ ಅನಿಸುತ್ತೆ. ಹೋದ ಶಿವಮೊಗ್ಗ ರೈಡಲ್ಲಿ ಕಂಟಿನ್ಯೂಸ್ಲಿ 4ರಿಂದ 5 ದಿನ ನೆಂದಿದ್ದು. ಇಲ್ಲಿಂದ ಹಾಸನ ಗಂಟು ಹೋಗೋ ತನಕ ಮಾತ್ರ ಅಷ್ಟೇ ನೆನೆದೇ ಇದ್ದಿದ್ದು. ಸೊ ಈ ಮಾನ್ಸೂನ್ ರೈಡಲ್ಲೂ ಆ್ಯಕ್ಚುಲಿ 3 ದಿನ ಕಂಟಿನ್ಯೂಸ್ಲಿ ನೆನಿತೀವೇನೋ ಅಂತ ಅನಿಸುತ್ತೆ. ಯಾಕಂದರೆ ಆ ಕಡೆ ಎಲ್ಲ ಫುಲ್ ಮಳೆ ಅಂತೆ. ಯೆಲ್ಲೋ ಅಲರ್ಟ್ ಏನೋ ಕೊಟ್ಟಿದ್ದಾರೆ, ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಯ್ತಾ ಇದೆ ಅಂತ ಬೇರೆ ಏನೋ ಹೇಳ್ತಾಯಿದ್ರು. ಆದರೆ ಯಾರಿಗೆ ಗೊತ್ತು, ನಾವಾಗ ಟೈಮಲ್ಲಿ ಸ್ವಲ್ಪ ಮಳೆ ಕಂಟ್ರೋಲ್ ಆದರೂ ಆಗ್ಬೋದೇನೋ. ಮಾನ್ಸೂನ್ ಅಂದರೆ ಅದೇ ಅಲ್ವಾ. ಸೊ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಲೈಟಾಗಿ ಸೋನೆ ಮಳೆ ಬರ್ತಾದೆ, ಪರವಾಗಿಲ್ಲ. ಇದೊಂಥರ ಸ್ಟಾರ್ಟಿಂಗ್ ವೆಲ್ಕಮ್ ಇದು. ಮಳೆಗೋಸ್ಕರ ಕಾಯ್ತಿದ್ವಿ. ಅದು ಅಲ್ಲದೆ 2 ದಿನದಿಂದ ಈ ಕಡೆ ಮಳೆ ಇಲ್ಲ. ಇವತ್ತು ಬೇರೆ ಮಳೆ ಬೆಳಗ್ಗೆನೇ ಸೋನೆ ಮಳೆ ಸ್ಟಾರ್ಟ್ ಆಗದೆ. ಆದರೂ ಮಜಾ ಬಂತು ಗುರು. ಬಟ್ ಆದರೆ ಇನ್ನೂ ಯಾವುದು ವಾಟರ್ ಪ್ರೂಫ್ ಮಾಡ್ಕೊಂಡಿಲ್ಲ, ರೈನ್ ಜಾಕೆಟ್ಗಳು ಹಾಕ್ಕೊಂಡಿಲ್ಲ. ಸೊ ಅಲ್ಲೇ ಅವ್ರು ಪಾರ್ಲೇಜಿ ಟೋಲ್ ಹತ್ರ ಒಂದು ಅರ್ಧ ಗಂಟೆ ಲೇಟ್ ಆಗೇ ಆಗುತ್ತೆ. ಯಾಕಂದರೆ 5:30ಗೆ ಅಲ್ಲಿಂದ ಓಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಇಲ್ಲೇ 5:30 ಆಗೋಯ್ತು. ಅಲ್ಲಿ ಸ್ವಲ್ಪ ಇನ್ನೊಂಚೂರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೋಗೋತ್ತಿಗೆ ಅದೇ ಟೈಮ್ ಆಗುತ್ತೆ. 6 ಗಂಟೆ ಆಗುತ್ತೆ. 1 minute later. ನಮ್ಮ ಕಾಮನ್ ಮೀಟಪ್ ಮಾಡೋ ಪ್ಲ್ಯಾನು ಪಾರ್ಲೇಜಿ ಟೋಲು. ಸೊ ಟೋಲ್ ಹತ್ರ ಬಂದಿದ್ದೀನಿ. ಬಾಯ್ಸ್ ಬಂದವರೋ ಇಲ್ವೋ ಗೊತ್ತಿಲ್ಲ. ಹೊಟ್ಟೆಲಿ ಒಬ್ಬ ಬಂದಿದ್ದೀನಿ ಅಂದ, ಇನ್ನೊಬ್ಬ ಕುಣಿಗಲ್ ಹತ್ರ ಆ್ಯಡ್ ಆಯ್ತಾನೆ. ಇಬ್ಬರು ಬಂದಿರಬೇಕಿಲ್ಲಿ. ಸೊ ನೀವು ಎಲ್ಲ ರೈಡಲ್ಲೂ ನೋಡಿರ್ತೀರ. ನಂದು ಶಿವಮೊಗ್ಗ ರೈಡು ಮತ್ತು ಈ ಕಡೆ ಸಕಲೇಶ್ಪುರ ರೈಡಲ್ಲಿ ಎಲ್ಲ ನೋಡಿರ್ತೀರ. ಭರತ್ ಅಂದ್ಬಿಟ್ಟು ಆಮೇಲೆ ಹೊಸ ಫೇಸ್ ಒಂದು ಆ್ಯಡ್ ಆಗುತ್ತೆ. ಅಂದರೆ ಹೇಮಂತ್ ಅಂತ ಹೇಳ್ಬಿಟ್ಟು ಅವನು ಬಂದು ಆಲ್ರೆಡಿ ನಿಂತಿದ್ದಾನೆ ಇಲ್ಲಿ. ಭರತ್ ಇನ್ನೂ ಬಂದಿಲ್ಲ, ಹೇಮಂತ್ ಬಂದಿದ್ದಾನೆ. ಮಿಸ್ಟರ್ ಊರ್ಬಾಗಲ್, ಏನು ಸಮಾಚಾರ? ಹೇಮಂತ್ ಅಂತ ಹೊಸ ಜಾಯ್ನರು ರೈಡರು. ಫಸ್ಟ್ ರೈಡ್ ಅಲ್ಲ, ಹೇಗಿದೆ ಎಕ್ಸ್ಪೀರಿಯೆನ್ಸು? ಬೆಳಗ್ಗೆ ತುಂಬ ಚಳಿ ಆಗ್ತಿದೆ ಅಲ್ಲ, ಇಷ್ಟು ದಿನ ಮಳೆ ಇರಲಿಲ್ಲ, ಇವತ್ತು ಮಳೆ ಅಲ್ಲ. 5 minutes later. ಸೊ ಭರತ್ ಬಂದಿದ್ದಾನೆ. ಟೈಮ್ ಎಕ್ಸಾಕ್ಟ್ಲಿ 6:40 ಆಗಿದೆ. ಸೊ ಇಲ್ಲಿಂದ ಹೊಡ್ತಾ ಇದ್ದೀವಿ. ಮೊದಲನೇ ಸ್ಟಾರ್ಟಿಂಗ್ ಸೆಲ್ಫಿ ತಗೊಂಡು 4 ಬೈಕು. ಒಂದು ಬೈಕ್ ಬಂದು ಕುಣಿಗಲ್ ಹತ್ರ ಆ್ಯಡ್ ಆಗುತ್ತೆ. ಸಾಯಂಕಾಲ ಸಿಗುತ್ತಾ? ಡೈರೆಕ್ಟ್ ಇವಾಗ ಪಂಚಮುಖಿ ಗಣಪತಿ ಇದೆಯಲ್ಲ ಕುಣಿಗಲ್ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಆಂಜನೇಯನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಡೈರೆಕ್ಟು ಇದಕ್ಕೆ ಹೋಗೋಣ ಅಂತ, ಆಗುಂಬೆ ಸೈಡ್ ಹೋಗೋಣ ಅಂತ. ಸೊ ನಮ್ಮ ಫಸ್ಟ್ ಪ್ಲೇಸ್ ಬಂದು ಕೂಡ್ಲು ತೀರ್ಥ ಅಂತ ಹೇಳ್ಬಿಟ್ಟು, ಕೂಡ್ಲು ತೀರ್ಥ ಫಾಲ್ಸ್ ತುಂಬ ದಿನ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಆಗುಂಬೆ ಸೈಡು ಹೋಗೋಕ್ಕಾಗಿರಲಿಲ್ಲ. ಸೊ ಈ ರೈಡಲ್ಲಿ ಫಸ್ಟು ಆಗುಂಬೆ ಸೈಡೇ ಪ್ಲ್ಯಾನ್ ಮಾಡಿದ್ದೀವಿ. ಅದಾದಮೇಲಿಂದ ಆ ಕಡೆಯಿಂದ ಬರ್ತಾ ಕುದುರೆಮುಖ ಸೈಡಿಂದ ಕಳಸಾಗೆ ಬರೋಣ. ಕಳಸದಿಂದ ಅಲ್ಲಿ ಯಾವ್ದಾರು ಪ್ಲೇಸ್ಗಳು, ಆದಷ್ಟು ಪ್ಲೇಸ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲೂ ಒಂದಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ ಅಂತ. ಸೊ ಆಲ್ರೆಡಿ ಪ್ಲೇಸ್ಗಳೆಲ್ಲ ಎಕ್ಸ್ಪ್ಲೋರ್ ಮಾಡಿರವೆ. ಬಟ್ ಆದರೆ ಈ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಇರುತ್ತೆ ಈ 2024 ಇದು ಕೆಲವೊಂದು ಹೊಸ ಹೊಸ ಅಪ್ಡೇಟ್ಸ್ಗಳು ಏನಾರು ಇರುತ್ತಲ್ವ, ಯಾವ ಪ್ಲೇಸ್ಗಳು ಕ್ಲೋಸ್ ಆಗಿದೆ, ಯಾವ ಪ್ಲೇಸ್ಗಳು ಓಪನ್ ಆಗವೆ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಪ್ಲೇಸ್ಗಳನ್ನ ಕ್ಲೋಸ್ ಮಾಡ್ತವ್ರೆ. ಗೊತ್ತಿಲ್ಲ ಅದೇನಪ್ಪ ಅಂತ ಅಂದರೆ ಜಾಸ್ತಿ ಟ್ರಾವೆಲ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇವಾಗ. ಎಲ್ಲ ಕಡೆ ನೇಚರ್ ಕಾಪಾಡೋಕ್ಕೋಸ್ಕರ ಈ ಕೆಲವೊಂದು ಪ್ಲೇಸ್ಗಳನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ ಪ್ಲಾಸ್ಟಿಕ್ ತೊಗೊಂಡೋಗಿ ಎಸೆಯೋದು, ಕುಡಿದ್ಬಿಟ್ಟು ಗಲಾಟೆ ಮಾಡೋದು, ಮತ್ತು ಎಲ್ಲ ಕೆಲವೊಂದು ಇಶ್ಯೂಗಳಾಗಿದೆ. ಮೊನ್ನೆ ಎಲ್ಲ ಒಂದು ಆಫ್ ರೋಡ್ದು ಕಟ್ಲಾ ಬೆಟ್ಟದ ಒಂದು ಇನ್ಸಿಡೆಂಟ್ ನಡೀತಲ್ಲ, ಈ ಥರ ಎಲ್ಲ ಆಗಿರೋದ್ರಿಂದ ಕೆಲವೊಂದು ಪ್ಲೇಸ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಅದಕ್ಕೋಸ್ಕರ ಲೈಫಲ್ಲಿ ನೋಡದೇ ಇರೋ ಪ್ಲೇಸ್ಗಳನ್ನ ಇನ್ನೊಂದ್ಸರಿ ನೋಡ್ಕೊಬೋಣ. ಪ್ಲೇಸ್ಗಳೆಲ್ಲ ಮುಂಚೆನೇ ಕ್ಲೋಸ್ ಆಗೋಕ್ಕೆ ಮುಂಚೆ ಅಂತ ಹೇಳ್ಬಿಟ್ಟು ನಮ್ಮ 2024 ಮಾನ್ಸೂನ್ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಸೋನೆ ಮಳೆ ಸ್ಟಾರ್ಟ್ ಆಗಿತ್ತು, ಏನೋ ಗೊತ್ತಿಲ್ಲ. ಈ ಪಾರ್ಲೇಜಿ ಟೋಲ್ ಹತ್ರ ಬಂದಮೇಲೆ ಅದೂ ಇಲ್ಲ. ಸದ್ಯಕ್ಕೆ ನಮಗೆ ಹಾಸನ ರೀಚ್ ಆಗೋ ತನಕ ಮಳೆ ಬೇಡ. ಅದಾದಮೇಲೆ ಬೇಕಾದರೆ ನಾವು ಮಲೆನಾಡು ಹೆಬ್ಬಾಗಿಲು ಹಾಸನ ಬಿಟ್ಟ ಮೇಲೆ ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಲಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಕುಣಿಗಲ್ಲು. ಸೊ ಬನ್ನಿ. The next day. ಆದರೆ ಇಲ್ಲೊಂದು ಸ್ಟಾಪ್ ಹಾಕ್ಕೊಂಡೇ ಹೋಗೋದು. ಸೊ ಆಂಜನೇಯನ ದೇವಸ್ಥಾನದಲ್ಲಿ
ಡೈರೆಕ್ಟಾಗಿ ಬಾಸ್ ಇಲ್ಲೇ ದರ್ಶನ ಆಯ್ತಾರೆ. ಸೊ ಹೇಳ್ಬೇಕಂತ ಅಂದರೆ ಕೆಲವು ಕಡೆ ಗರ್ಭಗುಡಿ ಕ್ಲೋಸ್ ಮಾಡಿರ್ತಾರೆ, ಅಂದರೆ ಇಲ್ಲಿ ನಮಗೆ ಡೈರೆಕ್ಟ್ ಬಾಸ್ ಎದುರುಗಡೆ ಕಾಣ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ನಮಸ್ಕಾರ ಹೊಡ್ಕೊಂಡು ಇಲ್ಲಿಂದ ನಮ್ಮ ರೈಡನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಎಲ್ಲ ಆರಾಮಾಗಿ ಹೋಗಿ ಬರೋ ಥರ ಮಾಡಿ ಬಾಸ್, ಯಾವುದೂ ತೊಂದರೆ ಆಗ್ದೇನೆ. ಸೊ ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. ಯಾಕಂದರೆ ವೀಕ್ ಡೇಸಲ್ಲಿ ಎಲ್ಲೂ ಜಾಸ್ತಿ ಜನಗಳಿರಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ, ಅದಕ್ಕೋಸ್ಕರ ನಾವು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೋತೀವಿ. ಆದರೂ ಸ್ಯಾಟರ್ಡೇ ರಿಟರ್ನ್ ನೈಟ್ ಬಂದ್ಬೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇರೋದು. ಭಾನುವಾರ ಒಂದಿನ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಅಲ್ಲಿ ಪ್ಲೇಸ್ಗಳೆಲ್ಲ ನಾವು ಅಂದ್ಕೊಂಡಿರೋ ಪ್ಲೇಸ್ಗಳೆಲ್ಲ ನೀಟಾಗಿ ಕವರ್ ಆಗುತ್ತೆ ಅಂತ ಅಂದರೆ ಶನಿವಾರ ರಿಟರ್ನ್ ಆಗ್ಬಿಡ್ತೀವಿ. ಇಲ್ಲ ಅಂತಂದರೆ ಭಾನುವಾರ ಒಂದಿನ ಎಕ್ಸ್ಟೆಂಡ್ ಮಾಡಿಕೊಂಡು ಪ್ಲೇಸ್ಗಳು ನೋಡ್ಕೊಂಡು ಬರೋಣ ಅಂತ. ನೀವು ಅಷ್ಟೇ ವೀಕೆಂಡಲ್ಲಿ ಜಾಸ್ತಿ ಎಲ್ಲೂ ಹೋಗ್ಬೇಡಿ, ಯಾಕಂದರೆ ವೀಕೆಂಡಲ್ಲಿ ಸಿಕ್ಕಾಬಿಟ್ಟೆ ಜನಗಳಿರ್ತಾರೆ ಎಲ್ಲೋದ್ರೂ. ನೀವು ಯಾವುದೇ ಪ್ಲೇಸ್ಗೆ ಹೋಗಿ ವೀಕೆಂಡಲ್ಲಂತೂ ಈ ಟೈಮಲ್ಲಂತೂ ಜನ ಸಾಗರ. ಅದರಿಂದಾಗಿ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಗೊತ್ತು ರಜೆಗಳು ಸಿಗಲ್ಲ ವೀಕ್ ಡೇಸಲ್ಲಿ ಅಂತ, ಬಟ್ ಆದರೆ ಏನು ಮಾಡೋದು, ನೇಚರ ಪೀಸಾಗಿ ನೋಡಬೇಕು ಅಂತ ಅಂದರೆ ವೀಕ್ ಡೇಸಲ್ಲೇ ಹೋಗ್ಬೇಕು. ವೀಕೆಂಡ್ಸಲ್ಲಿ ಹೋದರೆ ಜನ ಜಾತ್ರೆಗಳು, ಎಲ್ಲಿ ನೋಡಿದ್ರು ಜನಗಳು, ಪ್ಲೇಸ್ಗಳನ್ನೆಲ್ಲ ನೀಟಾಗಿ ನೋಡೋಕ್ಕಾಗಲ್ಲ. ಜನ ಗಲಾಟೆ, ಫೀಲ್, ನೇಚರ್ ಫೀಲೇ ಬರೋಲ್ಲ ನಮಗೆ, ನೇಚರಲ್ಲಿ ಇದ್ದೀವಿ ನಾವು ಅಂತ. ಬೆಂಗಳೂರಲ್ಲೂ ಅಷ್ಟೇ ಜನ, ಅಲ್ಲೂ ಅಷ್ಟೇ ಜನ ಅಂದಾಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಸೊ ಅದಕ್ಕೋಸ್ಕರ ನೀವು ಆದಷ್ಟು ಯಾವಾಗ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ರು, ತಿಂಗ್ಳಿಗೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ರು 1-2 ದಿನ ರಜಾ ಹಾಕ್ಕೊಂಡು ವೀಕ್ ಡೇಸಲ್ಲಿ ಹೋಗ್ಬಿಡಿ ಅಷ್ಟೇ. ಏನಂತೀರಾ? ಸೊ ಇವಾಗ ಪಂಚಮುಖಿ ಆಂಜನೇಯ ಸ್ಟ್ಯಾಚ್ಯೂ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹೊಡ್ತೀವಿ. ಸೊ ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. 2 hours later. ನಾನು ಒಂದ್ಸರಿನೂ ಹೋಗಿಲ್ಲ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ. ಸೊ ಒಳಗಡೆ ಆಯಿತು, ವರ್ಷನೇ ಆಗಿರ್ಬೇಕು ಅನ್ಕೋತೀನಿ. ಯಾಕಂದರೆ ಅಲ್ಲಿ ಹೋಗ್ಬೇಕು ಒನ್ ಡೇ ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬ ಸರಿ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಈ ರೈಡಲ್ಲೇ ಅದನ್ನು ನೋಡ್ಬೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಅಲ್ಲಿ ಬಂದಾಗ ನಿಮ್ಗೊಂದು ಜಂಕ್ಷನ್ ಸಿಗುತ್ತೆ. ನೀವು ಬಂದರೆ ಅಲ್ಲಿಂದ ಬಂದು ಸರ್ವಿಸ್ ರೋಡ್ ತಗೊಂಡು ಆ ಫ್ಲೈಓವರ್ ಸಿಗುತ್ತಲ್ಲ, ಆ ಫ್ಲೈಓವರ್ ಹತ್ರ ರೈಟ್ ಬರಬೇಕು. ಅಲ್ಲಿಂದ ರೈಟ್ ಬಂದರೆ 2.8 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ರೈಟಲ್ಲಿ ನಿಮಗೆ ಕೆರೆ ಸಿಗುತ್ತೆ ನೋಡಿ, ಲ್ಯಾಂಡ್ ಮಾರ್ಕು ಗೊಟ್ಟಿಗೆರೆ ಬಂದು ಬೆಂಗಳೂರಲ್ಲಿರೋದು. ಗೊಟ್ಟಿಗೆರೆ ಬಂದು ಇಲ್ಲಿ ಕುಣಿಗಲ್ ಹತ್ರ ಇರೋದು. ಸೊ ಇಲ್ಲಿಂದ ಇವಾಗ 2.4 ಕಿಲೋಮೀಟರ್ ಇದೆ. ಮುಂದೆ ಡೈವರ್ಷನ್ನಲ್ಲಿ ರೈಟ್ ತೋರಿಸ್ತೈತೆ. ಸೊ ಬೆಳಗ್ಗೆ ಟೆಂಪಲ್ ಓಪನ್ ಇರಲ್ಲ ಅನಿಸ್ತದೆ, ಆದರೂ ನಮಗೆ ಮೇನು ಆ ಸ್ಟ್ಯಾಚ್ಯೂ ನೋಡಬೇಕು ಅಂತ ಆಸೆ ಇರೋದು. ಅಲ್ಲಿ ನೋಡಿಕೊಂಡು ಈಚೆಯಿಂದ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಓಡೋಣ ಅಂತ. ಸೊ ಇಲ್ಲಿ ರೈಟ್ ಹೋಗಬೇಕು. ಇಲ್ಲೇ ಬೋರ್ಡ್ಗಳು ಹಾಕಿದ್ದಾರೆ ನೋಡಿ, ಯಾರಿಗೂ ಇವರು ಡಾಕ್ಟರ್ ಧನಂಜಯ ಗುರೋಜಿ ಸತ್ಯ ಶನೇಶ್ವರ ಸ್ವಾಮಿ ಸನ್ನಿಧಿನ ಮಗ. ಅಲ್ಲಿ ಯಾವ ದೇವ್ರು ಇರೋದಲ್ಲಿ? ಶರ್ಮಾತ್ಮನ ಆಂಜನೇಯ ಅನ್ಕೊಂಡ್ಬಿಟ್ಟಿದ್ದೆ ಗುರು, ನಾನು ಆಂಜನೇಯ ಅನ್ಕೊಂಡಿದ್ದೆ. ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ, ಬಟ್ ಶನಿಮಾತ್ಮ ಟೆಂಪಲ್ಲು ಹೌದೇನು? ಇದು ಮ್ಯಾಟ್ರು. ನೀನು ಇದೆ ಫಸ್ಟ್ ಹೋಯ್ತಾ ಇರೋದು, ನಾಚಿಕೆ ಆಗಲ್ಲ ನಿನಗೆ? ಇಲ್ಲೇ ಪಕ್ತುರ್ಲಿತ್ಕೊಂಡು ಒಂದ್ಸರಿನೂ ನೋಡಿಲ್ಲ ಅಂತೀಯಲ್ಲ. ಸೊ ಅಲ್ಲಿ ಶನಿಮಾತ್ಮ ಟೆಂಪಲ್ ಇರೋದು, ನಾನೇ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀನಿ. ಆಂಜನೇಯ ಟೆಂಪಲ್ ಅನ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ ಸ್ಟ್ಯಾಚ್ಯೂ ಅದರದ್ದೇ ಅಲ್ವಾ ಮಾಡಿಸಿರೋದು. ನಾನು ಅದೇ ಟೆಂಪಲ್ ಇರ್ತದೆ ಅಂದ್ಕೊಂಡಿದ್ದೆ. ನಾನು ಯಾವ ಹಳ್ಳಿನೋ ಗೊತ್ತಿಲ್ಲ ಇದು, ಬಟ್ ಆದರೆ ಬೋರ್ಡು ಕಂಡಿಲ್ಲ ನನಗೆ. ಕಡ್ಲೆಕಾಯಿ ಕಿತ್ಬಿಡೋಣ, ಏನಿಲ್ಲ, ಕಲ್ಗೊಂದೊಂದು ಏಟ್ ಹಾಕ್ತಾರೆ ಬೆಳಗ್ಗೆ. ಕಂಡ್ರು ಬಾಸ್ ನೋಡಿ. ಬಾ ಏನು ಗುರು, ಇನ್ನೂ ಹಿಂದೆ ಇರಬೇಕಾದ್ರೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ, ಇನ್ನು ಹತ್ರಕ್ಕೆ ಹೋದ್ರೆ ಇನ್ನೆಷ್ಟು ದೊಡ್ಡದಾಗಿ ಕಾಣಬೇಡ. ಸದ್ಯ ಯಾರು ಜನಗಳಿರಲ್ಲ, ಅದೊಂದು ಪ್ಲಸ್ ಪಾಯಿಂಟು. ಬಾಕಿ ಟೈಮಲ್ಲೆಲ್ಲ ಜನ ಸಾಗರ. ನಮಸ್ಕಾರ ಬಾಸ್. ಜಾಸ್ತಿ ಡೌನ್ ಮಾಡಬೇಡ. ಶನಿಮಾತ್ಮ ದೇವಾಲಯ. ಇಷ್ಟು ದಿನ ಫೋಟೋಸಲ್ಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಇವಾಗ ಡೈರೆಕ್ಟಾಗೆ ನೋಡ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂತಂದರೆ ವೀಡಿಯೋದಲ್ಲಿ ನೋಡ್ಕೊಳ್ರಿ, ಆಮೇಲೆ ಬಂದು ಡೈರೆಕ್ಟಾಗಿ ನೋಡ್ರಿ. ಇವೆಲ್ಲ ಅಲ್ಲೇ ಬಂದು ಫೀಲ್ ಮಾಡಬೇಕು. ಫೋಟೋದಲ್ಲಿ ಕೆಲವೊಂದು ವೀಡಿಯೋಸಲ್ಲಿ ನೋಡಿದಾಗ ಅಷ್ಟೊಂದು ಫೀಲ್ ಆಗಲ್ಲ.
ಇಷ್ಟೇನೋ ಅಂತ ಅನಿಸುತ್ತೆ. ಎದುರುಗಡೆ ಬಂದು ನೋಡಿದಾಗೇ ಗೊತ್ತಾಗೋದು ಏನು ಸಖತ್ತಾಗಿರುತ್ತೆ ಅಂತ. ಚೆನ್ನಾಗಿ ಮಾಡಿಸಿದ್ದಾರೆ ಗುರು. ಇನ್ನೂ ರೋಡ್ ಮಾಡಿಸಿಲ್ಲ. ರೋಡ್ ಮಾಡಿಸಿದ್ರೆ ರೋಡ್ ಮಾಡಿದ್ಮೇಲೆ ಇನ್ನೂ ಸಖತ್ತಾಗಿರುತ್ತೆ ಹೋಗೋಕ್ಕೆ. ಸ್ವಲ್ಪ ಅದೇ ರೋಡ್ ಮಾಡೋಕ್ಕೆ ಜಲ್ಲಿಕಲ್ಲು ಮಣ್ಣೆಲ್ಲ ಹಾಕವ್ರೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟವ್ರೆ, ಗೊತ್ತಿಲ್ಲ ಏನಕ್ಕೆ ಅಂತ. ರೋಡ್ ಮಾಡಿದ್ರೆ ಆರಾಮಾಗಿ ಬರ್ಬೋದು ನೀವು. ಕುದುರೆಗಳೆಲ್ಲ ಕಟ್ಟಕ್ಕವ್ರಲ್ಲ ಗುರು. ಬೆಳಿಗ್ಗೆ ಯಾರೂ ಇಲ್ಲ ಮಾತ್ರ, ಯಾರೋ ಒಬ್ಬರಿಬ್ಬರು ಅವರಷ್ಟೇ. ಗುರು ಸಕ್ಕತ್ತಾಗೈತೆ ಗುರು. ವಿಶ್ವದ ಅತಿ ಎತ್ತರದ 161 ಅಡಿ ಪಂಚಮುಖಿ ಆಂಜನೇಯ ಮೂರ್ತಿ, ಬಿದ್ನಗೆರೆ, ಕುಣಿಗಲ್ಲು ತಾಲೂಕು. ವಿಶ್ವದ ಅತಿ ಹೆಚ್ಚು ಎತ್ತರದ ಪಂಚಮುಖಿ ಆಂಜನೇಯ ಅಂದರೆ ಅದೊಂಥರ ಗ್ರೇಟು, ಹೆಮ್ಮೆ ಪಡ್ಬೇಕು ನಾವು. ಏನು ಬ್ರೋ ಅಲ್ಲೇ ಕಣಪ್ಪ. ಫೈನಲಿ ರೀಚ್ ಆಗಿದ್ದೀವಿ. ಜನಗಳು ಯಾರೂ ಇಲ್ಲ. ಏನು ಎತ್ತರವಾಗೈತೆ ಗುರು. ಅದು ಫಸ್ಟು ನಾವು ನೋಡಿದ್ವಲ್ಲ ಬೆಂಗಳೂರಿಂದ ಬರ್ಬೇಕಾದ್ರೆ, ಅದೇ ಅನ್ಕೋತೀನಿ ಫಸ್ಟ್ ಇದ್ದಿದ್ದು. ಆದರೆ ಇದು ಕಟ್ಸಿದ್ಮೇಲೆ ಅದು ಎಷ್ಟನೇದ ಗೊತ್ತಿಲ್ಲ. ನೀವು ಎಷ್ಟು ಹತ್ರ ಕಾಣಿಸ್ತೈತೆ ನೋಡು, ಫೋಟೋದಲ್ಲಿ ಅಷ್ಟಿದೆ ಕಾಣಿಸಲ್ಲ. ಅದಕ್ಕೆ ಬಂದು ರಿಯಲಾಗಿ ನೋಡ್ಬೇಕನ್ನೋದು. ಬಾಪ ಸೂರ ಬಾ, ನೀನೊಬ್ಬ ಬಾಕಿ ಇದ್ದೆ. ಕೊಡಪ್ಪ ರಿಮೋಟ್ ಕೊಡಯ್ಯ. ನೀನೇನು ಮಾಡ್ತಾ ಇದ್ದೀ ಇಲ್ಲಿ? ಎಲ್ಲ ಮೌಂಟ್ ಮಾಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಲ್ಲಿ ಒಂದು ಡ್ರೋನ್ ಶಾಟ್ಸ್ಗಳು ತಗೋಬೇಕು ಅಂತ. ತಗೋಬೋಣ ಇವತ್ತು. ಸೊ ಫೈನಲ್ ಎಲ್ಲ ಫಿಟ್ ಆಗಿದೆ. ಟೇಕ್ ಆಫ್ ಮಾಡೋಣ. ಡ್ರೋನ್ ಶಾಟ್ ತೆಗ್ದಾದ್ಮೇಲೆ ಟ್ರೈನ್ ಬದೈತೆ, ಅದಕ್ಕೆ ಮುಂಚೆ ತೆಗ್ದಿರಿ ಸಖತ್ತಾಗಿರೋದು. ಬ್ಯಾಡ್ ಲಕ್ 7:15 ಆಗಿದೆ. ಹೋಗ್ಬೇಕು ಲಾಸ್ಟಲ್ಲಿ ಡ್ರೋನ್ ಶಾಟ್ಸ್ ತೆಗ್ದ್ಮೇಲೆ ಟ್ರೈನ್ ಹೋಯ್ತು ಸಖತ್ತಾಗಿರೋದು. ಅದಕ್ಕೆ ಮುಂಚೆ ಟ್ರೈನ್ ಹೋಗಿದ್ದಿದ್ರೆ ಏನು ಗುರು? ಟೆಂಟ್ ಎತ್ಕೊಂಡಿದ್ದೀವಿ, ಇಲ್ಲೇ ಐತೆ ಟೆಂಟು ಯೋಗ ಮ್ಯಾಟು. ಹಾಂ ನಡೀರಿ ಹೋಗಿ. ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಕೂಡ್ಲು ತೀರ್ಥ ಎಷ್ಟು ಕಿಲೋಮೀಟ್ರ್ ಇದೆ? ಎಲ್ರೂ ಸುಮ್ಮನೆ ನೆನಪಿರ್ಲಿ ಅಂತ ನೀವು ಕೇಳ್ತಾ ಇರ್ತಿಲ್ಲ ಪದೇ ಹೆಂಗ್ ಹೋಗ್ಬೇಕು ಏನು ಅಂತ. ಅದಕ್ಕೆ ಭೇಟಿ ಆಗೋಣ. ನಮಸ್ಕಾರ.